ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಶನಿವಾರ ಪಂಚಾಯಿತಿ ಮಾಡಬೇಕು ಅಂತ ಬರ್ತಾರೆ, ಭಾನುವಾರ ಕಾಮಿಡಿ ಮಾಡಬೇಕು ಅಂತ ಬರ್ತಾರೆ. ಬಿಗ್ ಬಾಸ್ ಬರ್ಕೊಟ್ಬಿಟ್ಟವನೇನೋ, ಶನಿವಾರ ಪಂಚಾಯಿತಿ ಮಾಡು, ಭಾನುವಾರ ಕಾಮಿಡಿ ಮಾಡು ಅಂದ್ಬಿಟ್ಟು. ಈ ವಾರ ಬಂದು ಏನು ನಡೆಸ್ಕೊಟ್ರು ಸುದೀಪ್ ಸಾರು? ಏನ್ರ ಬಗ್ಗೆ ಪಂಚಾಯಿತಿ ಮಾಡಿದ್ರು? ಸುದೀಪ್ ಸರ್ ಬರ್ತಾರೆ ಅಂದ್ರೇ ಒಂದು ಕುತೂಹಲ ಇರುತ್ತೆ. ಬರ್ತಾರೆ, ಏನೋ ಒಂದು ನಡೆಸ್ಕೊಡ್ತಾರೆ, ಚೆನ್ನಾಗಿರತ್ತಂತ ಎಲ್ಲ ಕಾಯ್ತಾ ಇರ್ತೀವಿ. ಅದ್ರಲ್ಲಿ ಬಂದು ಅವ್ರು ಏನು ನಡೆಸ್ಕೊಡ್ತಾವ್ರೆ ವಾರದ್ದೆಲ್ಲ ನೋಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಬಂದು ಏನು ಮಾಡ್ತಾ ಇದ್ದಾರೆ ನೋಡೋಕ್ಕೆ ಸಖತ್ ಬೇಜಾರಾಯಿತು. ಆಮೇಲೆ ಶನಿವಾರ ಜನಗಳು ಬರ್ದವ್ರೆ ಅಂದ್ಬಿಟ್ಟು ಏನೋ ಲೆಟ್ರುಗಳು ಕೊಟ್ಟರು. ಅದು ಜನಗಳು ಬರೀತಾರ? ಏನು ಕಿವಿಗೆ ಹೂವು ಇಕ್ತಾವ್ರ ಇವರು ಜನಗಳಿಗೆ? ಜನಗಳು ಹೋಗ್ಲಿ ಏನು ಕವಿತೆ ಥರ ಬರೀತಾರಾ? ಇವನು ಬಿಗ್ ಬಾಸೇ ಬರೆದ್ಬಿಟ್ಟು ಜನಗಳ ಮೇಲೆ ಹಾಕ್ತಾನೆ. ಇದನ್ನು ನೋಡಬೇಕು, ಅದೇ ವಾರ ಪೂರ್ತಿ ಕಳೆದ್ರು. ಹೋಗ್ಲಿ, ಆ ಲೆಟ್ರ್ ಏನಾದರೂ ಜನಗಳು ಬರ್ದಿರೋ ರೀತಿ ಐತಾ? ಜನಗಳು ಆ ರೀತಿ ಬರೀತಾರಾ? ಇವ್ರು ಇಷ್ಟ ಬಂದಿದ್ದು, ಇವ್ರು ಏನೋ ಒಂದು ಬಾಯಿಗೆ ಬಂದಿದ್ದು ಈ ಮಕ್ಕಳು ಬರೀತಾರಲ್ಲ, ಹಂಗೆ ಬರೆದ್ಬಿಟ್ಟು ವಾರ ಪೂರ್ತಿ ಪಂಚಾಯಿತಿ ನಡೆಸೋದಂತೆ ಇದು. ಹೋಗ್ಲಿ, ಯೂಟ್ಯೂಬಲ್ಲಿ ಜನಗಳ ಅಭಿಪ್ರಾಯ ಏನು ಅಂತ ಪ್ರತಿಯೊಬ್ಬರು ಹೇಳ್ತಾರೆ, ಪ್ರತಿಯೊಬ್ಬರೂ ನುಡಿತಾರೆ. ಅದನ್ನಾದರೂ ತಿಳ್ಕೊಂಡು ಅದರಲ್ಲಿ ಯಾವುದೋ ಒಂದು 2 ಲೆಟ್ರ್ ಬಂದಿರೋ ಜನಗಳು ಸ್ವಲ್ಪ ಏನೋ ಖುಷಿ ಆಗ್ತಾಯಿತ್ತು, ಪರವಾಗಿಲ್ಲ ಅಂತಾಯಿತ್ತು. ಇವ್ರು ಒಂದೂ ಇಲ್ಲ. ಇವ್ರು ಇಷ್ಟ ಬಂದಂಗೆ ಬರೆದಿದ್ದು, ಇವ್ರು ಇಷ್ಟ ಬಂದಂಗೆ ಮಾತಾಡಿದ್ದು. ವಾರ ಎಲ್ಲ ನಾವು ನೋಡ್ತೀವಿ. ವಾರದೆಲ್ಲ ಜಗಳ, ಅವ್ರು ಏನು ವಾದ ಮಾಡ್ತಾರೆ, ಯಾರು ತಪ್ಪು ಯಾರು ಸರಿ ಎಲ್ಲ ನಾವು ನೋಡಿರ್ತೀವಿ. ಸುದೀಪ್ ಸರ್ ಬಂದು ಅದ್ರ ಬಗ್ಗೆ ಮಾತಾಡಿ ಅದಕ್ಕೆ ನ್ಯಾಯ ಕೊಡ್ತಾರೆ, ಸುದೀಪ್ ಸರ್ ಬರ್ತಾರೆ ಅಂತ ನಾವೊಂದು ಇದರಿಂದ ಕಾಯ್ತಾ ಇರ್ತೀವಿ. ಅವ್ರು ಬಂದು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಹೋಗ್ಲಿ, ಬರಲ್ಲ ಅಂದರೆ ಸುದೀಪ್ ಸರ್ ಮನೇಲೇ ಇದ್ಬಿಡಬೇಕು. ಸರಿ, ಸುದೀಪ್ ಸರ್ ಸಲಿನೇ ಬರಲ್ಲ ಅಂದರು. ಅವರು ಮನಸ್ಸಿಲ್ಲ, ಅದು ನಡೆಸೋದಕ್ಕೆ ಅವ್ರಿಗೆ ಮನಸ್ಸಿಲ್ಲದೆ ಬಂದು ನಡೆಸ್ತಾ ಇರೋದು. ಅವ್ರ ಮನಸ್ಸು ಪೂರ್ತಿ ನಡೆಸಿದಿದ್ರೆ ಅವ್ರು ಮೊದಲು ಥರ ಯಾವ ರೀತಿ ಶೋ ನಡೆಸ್ಕೊಂಬರ್ತಾಯಿದ್ರು ಹಂಗೆ ನಡೆಸ್ತಾಯಿದ್ರು. ಇವಾಗ ಅವ್ರಿಗೆ 2 ಸಲಿಂದ ಅವ್ರಿಗೆ ಮನಸ್ಸಿಲ್ಲದೆ ಬರ್ತಾವ್ರೆ. ಪಾಪ ಅವ್ರನ್ನ ಬಿಟ್ಬಿಡ್ಬೇಕು. ಅವ್ರಿಗೆ ಯಾಕೆ ಫೋರ್ಸ್ ಮಾಡ್ತಾಯಿದ್ದೀರಾ ನೀವು? ಅದ್ರ ಬದಲು ಕಾಮಿಡಿ ಗಣೇಶ್ನೋ ಬೇರೆ ಯಾರನ್ನಾದ್ರೂ ತಂದುಬಿಟ್ಟು ಒಂದ್ಸಲಿ ನೋಡಿರಿ. ಅವ್ರು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಬೇಕಂದರೆ ಸುದೀಪ್ ಸರ್ ಮತ್ತೆ ಹೋಗಿ ನೀವು ಕೇಳಿ, ಕೈಯ ಕಾಲು ಹಿಡಿದು ಕರ್ಕೊಂಡು ಮಾಡಿಸ್ರಿ. ನಾವು ರಜತ್ ಮೊದಲನೇ ವಾರ ಬಂದಾಗ ನಮಗೆ ತುಂಬ ಕೋಪ ಬಂತು. ಅವ್ರನ್ನ ಯಾಕೆ ತಂದುಬಿಟ್ರು ಅಂತ ನಾನೇ ಹೇಳಿದ್ದೀನಿ. ಅದರಲ್ಲಿ ಇವಾಗ ಚೆನ್ನಾಗಿದ್ದಾನೆ ರಜತ್ ಗಿಲ್ಲಿ ಹತ್ರ. ಇವಾಗ ಬಂದ್ಬಿಟ್ಟು ಲೆಟ್ರ್ ಮೂಲವಾಗಿ ಈ ಬಿಗ್ ಬಾಸ್ ರಜತ್ನ ಗಿಲ್ಲಿನ ದೂರ ಮಾಡಬೇಕು ಅಂದ್ಬಿಟ್ಟು ಅವರಿಬ್ರಿಗೆ ದೂರ ಮಾಡೋಕ್ಕೆ ನೋಡ್ತಾರೆ. ಯಾಕೆ? ಗಿಲ್ಲಿ ಹತ್ರ ಯಾರು ಚೆನ್ನಾಗಿದ್ರು ಬಿಗ್ ಬಾಸ್ಗೆ ಇಷ್ಟ ಆಗಲ್ವಾ? ಏನೋ ಒಂದು ಟಾರ್ಗೆಟ್ ಮಾಡಲೇಬೇಕಾ ಅವನು ಗಿಲ್ಲಿನ? ಇಲ್ದಿರ ನಿಮ್ಗೆ ಊಟ ತಿನ್ನೋಕ್ಕೆ ಮನಸ್ಸು ಬರಲ್ವಾ? ವಾರ ಎಲ್ಲ ಇವರು ಒಳಗಡೆ ಇರೋ ಟಾರ್ಗೆಟ್ ಮಾಡೋದು, ಶನಿವಾರ ಬಂದರೆ ಇವ್ನು ಬಿಗ್ ಬಾಸ್ ಟಾರ್ಗೆಟ್ ಮಾಡೋದು. ಪಾಪ ಸುದೀಪ್ ಸರ್ ಕೈಯಲ್ಲಿ ಏನೋ ಒಂದು ಹೇಳ್ಸಿ ಗಿಲ್ಲಿನ ಅವ್ರನ್ನ ದೂರ ಮಾಡೋಕ್ಸೋದು. ಮತ್ತು ಭಾನುವಾರ ಗಿಲ್ಲಿನೇ ಬೇಕು ಕಾಮಿಡಿ ಮಾಡೋದಕ್ಕೆ. ಆ ಗಿಲ್ಲಿಯಿಂದನೇ ಅಲ್ಲಿ ಎಲ್ಲ ಭಾನುವಾರ ಪೂರ್ತಿ ವಾರ ಎಲ್ಲ ಗಿಲ್ಲಿದೆ ಅದು ಭಾನುವಾರ. ಯಾಕಂದರೆ ಆಚೆ ನಂಬರ್ 1 ಗಿಲ್ಲಿ, ಗಿಲ್ಲಿಯಿಂದನೇ ಬಿಗ್ ಬಾಸು, ಗಿಲ್ಲಿಯಿಂದನೇ ಚಾನಲ್ಲು ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ. ಗಿಲ್ಲಿ ಮೇಲೆ ಹೊಟ್ಟೆ ಉರಿನಾ ಇವ್ರಿಗೆ? ಅಂಥ ಹೊಟ್ಟೆ ಉರಿ ಇರೋರು ಯಾಕೆ ಮೊದಲೇ 6 ತಿಂಗಳು ಮುಂಚೆನೇ ಅವ್ರನ್ನ ಇದು ಮಾಡಿ ಅಗ್ರಿಮೆಂಟ್ ಮಾಡಿ ಕರ್ಕೊಂಬಂದ್ರಿ? ನೀವು ಕರ್ಕೊಂಬರ್ಬಾರ್ದಾಗಿತ್ತು. ಕರ್ಕೊಂಬಂದು ಇಷ್ಟೊಂದು ಮೋಸ ಮಾಡ್ತೀರಾ ಗಿಲ್ಲಿಗೆ? ಮಾಡಬೇಡ್ರಿ. ನನಗಂತೂ ಸಖತ್ ಬೇಜಾರಾಗಿದೆ. ನಿಮ್ಗೇನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಹಾಕಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.